ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಮ್ ಡೈರೀಸ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ಕುಡಿತೀನಿ. ಅಂದರೆ ಬೆಳಗ್ಗೆ ಕಾಯಿಸ್ಲಿಕ್ಕೆ ಆಗಿಲ್ಲ ಅಂದರೂ ಬಿಸಿ ನೀರನ್ನ ಫ್ಲಾಸ್ಕಿಗೆ ತುಂಬಿಟ್ಟಿರ್ತೀನಿ. ಸೊ ಅದೇ ನೀರನ್ನ ಕುಡಿತೀನಿ. ಇವತ್ತು ನಾನು ತಿಂಡಿಗೆ ಬೇಳೆ ಸಾಂಬಾರು ಮತ್ತು ಇಡ್ಲಿನ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ಇವಾಗ ಒಂದು ಕುಕ್ಕರ್ಗೆ ಒಂದು ಮುಕ್ಕಾಲು ಲೋಟದಷ್ಟು ಬೇಳೆನ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಫುಲ್ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಟೊಮ್ಯಾಟೊ ಮತ್ತು ಒಂದೆರಡು ಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 3 ವಿಷಲ್ ಆದರೆ ಸಾಕು. ಅದು ವಿಷಲ್ ಆಗೋಷ್ಟರೊಳಗೆ ನಾನು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಡ್ಲಿನ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಇದಷ್ಟು ಬೇಯೋಷ್ಟರೊಳಗೆ ನಂದಿಲ್ಲಿ ಬೇಳೆನೂ ಕೂಡ ವಿಸಲ್ ಆಗಿದೆ. ಸೊ ಅದು ಬೇಯ್ದಿರೋದನ್ನು ತೆಗೆದಿಟ್ಟು ಇವಾಗ ನಾನು ನೆಲಗಡಲೆ ಬೀಜನ ಇವಾಗ ಬೇಯಲಿಕ್ಕೆ ಇಟ್ಕೊತಿದ್ದೀನಿ. ಒಂದು ಚಿಕ್ಕ ಕಾಫಿ ಕಪ್ ಅಲ್ಲಿ 1 ಲೋಟ ಸಾಕಾಗುತ್ತೆ ಅದಕ್ಕೆ ಕಡಲೆ ಬೀಜ. ನಾನು ಇದರಲ್ಲಿ ಇವತ್ತು ಸ್ಯಾಲಡ್ನ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಉಪ್ಪನ್ನ ಸೇರಿಸ್ಬಿಟ್ಟು ಬೇಯಲಿಕ್ಕೆ ಇಡ್ತಿದ್ದೀನಿ. ಅದು ಆಗೋಷ್ಟರೊಳಗೆ ನಾನಿಲ್ಲಿ ಇವತ್ತು ಕರ್ಬೂಜದ ಹಣ್ಣಿನ ಜ್ಯೂಸನ್ನ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಸೊ ನಾನು ಇದನ್ನು 8 ಗಂಟೆ ಅಷ್ಟರೊಳಗೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ಕರ್ಬೂಜದ ಹಣ್ಣು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಕರ್ಬೂಜದ ಹಣ್ಣಲ್ಲಿ ನಮ್ಮದು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡುತ್ತೆ ಮತ್ತು ಡಿಹೈಡ್ರೇಷನ್ ಆಗೋದನ್ನು ನಿಲ್ಲಿಸುತ್ತೆ. ಸೊ ಇದನ್ನು ಬೆಳಗ್ಗೆ ಹೊತ್ತು ತಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ನಾನಿಲ್ಲಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತದೆ. ಸೊ ಹಾಗಾಗಿ ಅದಷ್ಟು ಕಟ್ ಮಾಡಾದಮೇಲೆ ಇಲ್ಲಿ ಬೇಳೆ ಬೆಂದಿತ್ತಲ್ವ ಅದನ್ನು ನಾನು ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುತ್ತೆ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂಥೇಳಿ. ಸೊ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಒಂದೂವರೆ ಚಮಚದಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿದ್ದ ಟೊಮೆಟೊನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಸೊ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿರೋದಷ್ಟನ್ನು ಕೂಡ ನಾನು ಇವಾಗ ಆ ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದು ನೀಟಾಗಿ ಕುದಿ ಬರಬೇಕು. ಅದ್ರ ಜೊತೆಗೆ ಇವಾಗ 1 ಚಮಚದಷ್ಟು ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿನೇ ಜಾಸ್ತಿ ಬೇಕಾದರೆ ಯೂಸ್ ಮಾಡ್ಬೋದು. ಕಡಲೆಕಾಳು ಕೂಡ ಬೆಂದಿತ್ತಲ್ಲ ಅದನ್ನು ಕೂಡ ನಾನು ಇವಾಗ ಶೋಧಿಸ್ಕೊತಿದ್ದೀನಿ. ಒಂದು 10 ರಿಂದ 15 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಕುದಿ ಬರ್ತಾ ಇದೆ ಸಾಂಬಾರು. ಅದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ.
ಇವಾಗ ಟೇಸ್ಟ್ ನೋಡ್ಕೊಂಡು ಅದಕ್ಕೆ ಉಪ್ಪೇನಾದರೂ ಕಮ್ಮಿ ಆಗಿದ್ದರೆ ಅದನ್ನು ಬೇಕಾದರೆ ಟೇಸ್ಟ್ನ ಉಪ್ಪು ಕಮ್ಮಿ ಆಗಿದ್ದರೆ ಅದನ್ನು ಕೂಡ ನಾವು ಇವಾಗ ಹಾಕೊಬೋದು. ನಿಮಗೆ ಸೊ ನಾನು ಇಲ್ಲಿ ಅದಾದ ತಕ್ಷಣ ಜ್ಯೂಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಅದಕ್ಕೆ ಹನಿನ ಯೂಸ್ ಮಾಡ್ಕೊಬೋದು ಅಥವಾ ಬೆಲ್ಲದ ಪುಡಿ ಇರುತ್ತಲ್ಲ ಅದನ್ನು ಕೂಡ ಹಾಕೊಬೋದು. ನಾನಿಲ್ಲಿ ಸ್ವಲ್ಪ ಹಾಲನ್ನ ಹಾಕಿ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ನೀಟಾಗಿ ಅದು ರುಬ್ಬಿದ ಮೇಲೆ ಅದನ್ನು ಶೋಧಿಸ್ಕೊತಿದ್ದೀನಿ ನಾನು. ಅದು ಶೋಧಿಸ್ಕೊಂಡಾದಮೇಲೆ ನಾನಿವಾಗ ಸಾರಿಗೆ ನಾನಿಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಒಂದು ಸ್ವಲ್ಪ ಸಣ್ಣ ಸೈಜ್ದು ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಮತ್ತು ಬೇಯಿಸ್ಕೊಂಡಿದ್ದಂಥ ಕಡಲೆ ಬೀಜನೂ ಕೂಡ ಅದಕ್ಕೆ ಹಾಕ್ಕೊತಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಉಪ್ಪನ್ನ ಸೇರಿಸ್ತಿದ್ದೀನಿ. ಉಪ್ಪನ್ನ ನೀವು ಯಾವಾಗ ತಿಂತೀರೋ ಆ ಟೈಮಿಗೆ ಸೇರಿಸ್ಕೊಂಡ್ರೂ ನಡೆಯುತ್ತೆ. ಇಲ್ಲಾಂದರೆ ಉಪ್ಪು ಆವಾಗಲೇ ಹಾಕೋದ್ರಿಂದ ಸೌತೆಕಾಯಿ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಮತ್ತೆ ಇದಕ್ಕೆ 1 ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ತಿದ್ದೀನಿ. ಅಂದರೆ ಕ್ರಷ್ ಮಾಡಿದ್ದಂಥ ಪೆಪ್ಪರ್ ಪೌಡ್ರ್ ಅದು. ಇವಾಗ ಬೇಕಾದರೆ ನೀವು ಟೇಸ್ಟ್ ನೋಡಿಕೊಂಡು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಮತ್ತೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿದರೆ ಸ್ಯಾಲಡ್ ಕೂಡ ರೆಡಿ ಆಗುತ್ತೆ. ನೀವು ಇದಕ್ಕೆ ಬೇಕಾದರೆ ದಾಳಿಂಬೆ ಹಣ್ಣು ಹಾಕೊಬೋದು. ಜ್ಯೂಸನ್ನ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬೆಳಗಿನ ತಿಂಡಿ. ಸೊ ಇಡ್ಲಿ, ಸಾಂಬಾರ್, ಸ್ಯಾಲೆಡ್ ಮತ್ತು ಜ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.